ಇದು ನೆನ್ನೆ ನಮ್ಮ ಅಂಗಡಿಲಿ ನಡೆದಿರೋ ಘಟನೆ. ಏನಂದರೆ ಒಬ್ಬ ಕಳ್ಳ ಬಂದಿದ್ದ. ಅವ್ನು ನೋಡಿ ಲೆಫ್ಟ್ ಸೈಡಲ್ಲಿ ಅವ್ನ ಫೋಟೋ ಹಾಕಿದ್ದೀನಿ. ಆ್ಯಂಡ್ ಇನ್ನೊಂದು ವಿಡಿಯೋದಲ್ಲಿ ಕ್ಲಾರಿಟಿ ನೀಟಾಗಿ ಅವ್ನ ಮುಖ ಕಾಣಿಸೋದನ್ನ ತೋರಿಸ್ತೀನಿ. ಬಂದುಬಿಟ್ಟು ಐಟಮ್ ಕೇಳ್ತಾ ಇದ್ದ. ಸೊ ನಾನು ಕೊಡೋದಕ್ಕೆ ಅಂತ ಎತ್ಕೊಂಡು ಹೋದೆ. ನಾನು ಕೆಲಸ ಮಾಡ್ತಾಯಿದ್ದೆ ಆ್ಯಂಡ್ ಒಬ್ಬಳೇ ಹುಡುಗಿ ಇರೋದು, ಹೆಣ್ಮಕ್ಳಿರೋದು ಅಂತ ಇವನು ಕಳ್ಳ ಸ್ಕೆಚ್ ಹಾಕ್ಕೊಂಡು ಬಂದಿದ್ದಾನೆ. ಆ್ಯಂಡ್ ಇದನ್ನು ಯಾರಾದರೂ ಹೇಳ್ಕೊಟ್ಟು ಮಾಡಿಸಿದಾರೆ, ಇಲ್ಲ ಅವನೇ ಮಾಡ್ಕೊಂಬಂದಿದ್ದಾನೋ ಕಳ್ಳ ಗೊತ್ತಿಲ್ಲ. ಆ್ಯಂಡ್ ಬಂದುಬಿಟ್ಟು ಅಲ್ಲಿ ಕೇಳಿದ್ದಾನೆ. ಆ್ಯಂಡ್ ನಾನು ಅದನ್ನು ತೊಗೊಂಡೋಗಿ ಕೊಟ್ಬಿಟ್ಟು ಅಲ್ಲೇ ನಿಂತಿದ್ದೆ, ನೋಡ್ತಾ ಇದ್ದೆ. ಅವನು ಕ್ಯಾಶ್ ಕೊಡ್ತಾನೆ, ಕ್ಯಾಶ್ ಇಸ್ಕೊಳ್ಳೋಣ ಅಂತ ಫೋನ್ಪೇ ಮಾಡೋ ಥರ ಎಲ್ಲ ಆ್ಯಕ್ಟಿಂಗ್ ಮಾಡಿಬಿಟ್ಟು ಸೀದಾ ಐಟಮ್ನ ಕತ್ಕೊಂಡು ಓಡೋಗ್ಬಿಟ್ಟ. ಆ್ಯಂಡ್ ನಾನು ಕೂಗ್ತಾನೆ ಇದ್ದೆ. ಅವನು ರಪ್ಪಂತ ಗಾಡಿನ ಸ್ಟಾರ್ಟಲ್ಲಿ ಇಟ್ಕೊಂಡಿದ್ದ ಒಬ್ಬ. ಇವನು ಪಟ್ಟಂತ ಗಾಡಿ ಒಳಗಡೆ ಹತ್ಕೊಂಡು ಹೊರಟೋದ. ಇವನು ಫುಲ್ ಉರ್ದು ಭಾಷೆಯಲ್ಲಿ ಮಾತಾಡ್ತಿದ್ದ ಅವನ ಫ್ರೆಂಡ್ ಜೊತೆ. ಆ್ಯಂಡ್ ಇವನೊಬ್ಬ ಮುಸ್ಲಿಂ ಹುಡುಗ ಈ ಕೆಲಸ ಮಾಡಿರೋದು. ನಾನು ಕಂಪ್ಲೇಂಟ್ ಕೊಡೋಣ ಅಂತ ಹೋದರೆ ಚಿಕ್ಕ ಪುಟ್ಟದಕ್ಕೆ ಕಂಪ್ಲೇಂಟ್ಸ್ ತೊಗೊಳ್ಳೋದಿಲ್ಲ. ಅಲ್ದಾಡಿ ನಮ್ಮ ದುಡ್ಡು ವೇಸ್ಟ್ ಮಾಡ್ಕೋಬೇಕಷ್ಟೇ. ಪೊಲೀಸವರು ಆ್ಯಕ್ಷನ್ ತೊಗೊಳ್ಳೋದಿಲ್ಲ. ಈ ಥರ ಜನಗಳಿರೋದ್ರಿಂದ ನಾವು ನೆಮ್ಮದಿಯಾಗಿ ಜೀವನನೂ ಮಾಡೋಕ್ಕಾಗಲ್ಲ, ಒಂದು ವ್ಯಾಪಾರನೂ ಮಾಡೋಕ್ಕಾಗಲ್ಲ. ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಏನೋ ಒಂದು ಮಾಡೋಣ ಅಂತ ಚಿಕ್ಕ ಪುಟ್ಟ ಅಂಗಡಿ ಇಟ್ಕೊಂಡು ನಾವು ವ್ಯಾಪಾರ ಮಾಡೋಕ್ಕೆ ಹೋದರೆ ಈ ಥರ ಮೋಸ ಮಾಡ್ತಾರೆ. ಇಂಥವ್ರಿಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ನೀವು ಯಾರಾದರೂ ಇವನ್ನ ನೋಡಿದರೆ ಅಥವಾ ಇವನೇನಾದರೂ ಗೊತ್ತಿದ್ದರೆ ದಯವಿಟ್ಟು ಅವನ ಬಗ್ಗೆ ಡೀಟೇಲ್ಸ್ ಹಾಕಿ. ಹುಡ್ಕೋದಕ್ಕೆ ಟ್ರೈ ಮಾಡ್ತಿದ್ದಾರೆ ನನ್ನ ಹಸ್ಬೆಂಡ್ ಎಲ್ಲರೂ. ಈ ಥರ ಕಚಡ ಕೆಲಸ ಮಾಡೋರ್ಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನೋಡಿ. ಈ ಒಂದು ಪೂರ್ತಿ ಡೀಟೇಲ್ಸ್, ಅವ್ನು ಬಂದಿರೋ ಗಾಡಿ ನಂಬರು ಮತ್ತು ಅವನು ಮತ್ತೆ ಅವನ ಜೊತೆ ಇದ್ದವರು, ಇವನ ಮೂತಿ ಎಲ್ಲನೂ ನೀಟಾಗಿ ಇನ್ನೊಂದು ವಿಡಿಯೋದಲ್ಲಿ ಕಾಣಿಸುತ್ತೆ. ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇವನ ಬಗ್ಗೆ ಡೀಟೇಲ್ಸ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಹಾಕ್ತೀನಿ. ನೀವು ಹುಷಾರಾಗಿರಿ. ಈ ಥರ ಕಳ್ಳರು ಬಂದೇ ಬರ್ತಾರೆ. ಅದು ಚಿಕ್ಕ ಹುಡುಗ. ಇವರಿಗೆ ಯಾರು ಇವ್ರ ಮನೇಲಿ ಹೇಳ್ಕೊಡ್ತಾರಾ ಅಥವಾ ಇವರೇ ಕಲ್ತಿರೋದಾ ಏನೋ ಗೊತ್ತಿಲ್ಲ. ಎಷ್ಟು ಚೀಪ್ ಬಿಹೇವಿಯರ್ ನೋಡಿ. ಮಾತಾಡೋದೆಲ್ಲ ಉರ್ದು ಭಾಷೆಯಲ್ಲಿ. ಆ್ಯಂಡ್ ಅವ್ನು ನೋಡೋದಕ್ಕೂ ಕೂಡ ಎಕ್ಸಾಕ್ಟ್ ಮುಸ್ಲಿಮಲ್ಲೇ ಅಟೈರಲ್ಲೇ ಬಂದಿದ್ದು.